ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಜಾತಕ ವಿಮರ್ಶೆಗೆ ಆಸಕ್ತಿ ಇರ್ತಕ್ಕಂಥವರು ವಾಸ್ತು ಪರಿಶೀಲನೆಗೆ ಅಥವಾ ನೀವು ಮನೆ ಕಟ್ಟಬೇಕು ಅಂತ ಇದ್ದರೆ ವಾಸ್ತು ಪ್ಲ್ಯಾನ್ನ ಅವಶ್ಯಕತೆ ಇದ್ದಲ್ಲಿ ನನ್ನ ಈ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡ್ಬೋದು. ತುಂಬ ಜನ ಜಾತಕ ವಿಮರ್ಶೆಗೆ ಕರೆ ಮಾಡ್ತಿರ್ತೀರಿ. ಸರಿಯಾದ ಸಮಯ, ಜನ್ಮ ದಿನಾಂಕ ತಿಳಿಸಿ ನೀವು ಆ ಜಾತಕದ ವಿಮರ್ಶೆ ಬಗ್ಗೆ ಮಾಹಿತಿ ತಿಳ್ಕೊಬೋದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶುಕ್ರವಾರ ಇದೇ ತಿಂಗಳ 14ನೇ ತಾರೀಕು ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣದ ಬಗ್ಗೆ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ. ಶುಕ್ರವಾರ ಚಂದ್ರಗ್ರಹಣ ಇರೋದರಿಂದ ಹಾಗೂ ಸಂಕ್ರಾಂತಿ ಸಹ ಅದೇ ದಿನ ಬರೋದರಿಂದ ಈ ದಿನ ಬಹುತೇಕವಾಗಿ ಯಾವುದೇ ಹೊಸ ವಾಹನ ತೆಗೆದುಕೊಳ್ತಕ್ಕಂಥದ್ದು, ಮನೆ, ಸೈಟು ಇತ್ಯಾದಿಗಳ ವ್ಯಾಪಾರ ವ್ಯವಹಾರಗಳಿಗೆ, ಹೊಸ ಕಾರ್ಯ ಮಾಡೋದಕ್ಕೆ ಅಥವಾ ಹೊಸ ರೀತಿಯ ಯಾವುದೇ ಚರ್ಚೆಗೆ ಉತ್ತಮ ದಿನ ಆಗಿರೋದಿಲ್ಲ. ಇಲ್ಲಿ ಗ್ರಹಣದ ಪ್ರಭಾವದಿಂದ ಒಂದು ವೇಳೆ ನೀವು ಆ ಕಾರ್ಯವನ್ನು ಮಾಡಿದರೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗಿ ನಷ್ಟಕ್ಕೆ ಮತ್ತು ಕಷ್ಟಕ್ಕೆ ಒಳಗಾಗೋದ್ರಿಂದ ಈ ದಿನ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ. ಒಂದು ವೇಳೆ ಈ ದಿನ ನೀವೇನಾದರೂ ಯಾವುದಾದ್ರೂ ಕಾರ್ಯ ಮಾಡಬೇಕು ಅಂತಂದರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಮನೆಗಳಲ್ಲಿ ದೇವರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿದ ಬಳಿಕ ಯಾವುದಾದ್ರೂ ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು, ಇಲ್ಲ ಜಪ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ನಿಮಗೆ ಇಷ್ಟವಾದ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು, ಹನುಮಾನ್ ಚಾಲೀಸ್ ಪಾರಾಯಣ, ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ, ಶ್ರೀ ಲಲಿತಾ ತ್ರಿಶತನಾಮಾವಳಿ ಇಂಥವುಗಳನ್ನು ಪಾರಾಯಣ ಮಾಡೋದ್ರಿಂದ ತುಂಬ ಶುಭಪ್ರದವಾಗಿ ಇರ್ತದೆ. ಈ ದಿನ ಬಿಟ್ಟು ನಾಳೆ ಅಂದರೆ ನಾಡಿದ್ದು ಶುಕ್ರವಾರ ಗ್ರಹಣ ಇದೆ. ಶನಿವಾರವೂ ಸಹ ಶುಭ ಕಾರ್ಯಗಳಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ಅಥವಾ ಮನೆ ರಿಜಿಸ್ಟ್ರೇಷನ್ಸು ಅಥವಾ ಕ್ರಯ ವಿಕ್ರಯ ಮಾಡಿಕೊಳ್ಳಿಕ್ಕೆ ಇತ್ಯಾದಿಗಳಿಗೂ ವಿಚಾರವೂ ಸಹ ಶನಿವಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಈ ಶುಕ್ರವಾರ ಮತ್ತು ಶನಿವಾರಗಳಂದು ಶುಭ ಕಾರ್ಯಗಳಿಗೆ ನಿಷೇಧ ಮಾಡ್ಕೊಂಬೋದು ಬಹಳ ಉತ್ತಮ. ಮುಂದಿನ ವಾರದಲ್ಲಿ ನೀವು ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ ಮಾಡ್ಕೋಬೋದು. ವಿಶೇಷವಾಗಿ ನೀವು ಜಪ ಮಾಡಿದರೆ ಅಥವಾ ನಿಮ್ಮ ಮನೆಯ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚಿ ಸ್ತೋತ್ರಗಳನ್ನು ಪಾರಾಯಣ ಮಾಡಿದಾಗ ಇಲ್ಲಿ ಸಂಕ್ರಾಂತಿ ಮತ್ತು ಚಂದ್ರಗ್ರಹಣ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ತುಂಬ ಹೈ ಪವರ್ ಪೂಜೆ ಅಥವಾ ಹೋಮ ಹವನ ಇತ್ಯಾದಿಗಳನ್ನು ಮಾಡಿಸಿದಾಗ ಅದರಿಂದ ನಮಗೆ ಲಭ್ಯ ಆಗುತ್ತೆ. ಇನ್ನು ಗ್ರಹಣಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಈ ಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣಿಸದೇ ಇರೋದರಿಂದ ಆಚರಣೆಯಲ್ಲಿ ಇರೋದಿಲ್ಲ. ಈ ಗ್ರಹಣದ ಎಫೆಕ್ಟು ವಿಶೇಷವಾಗಿ ಸಿಂಹರಾಶಿ ಮತ್ತು ಕನ್ಯಾ ರಾಶಿಯವರ ಮೇಲೆ ವಿಪರೀತವಾಗಿ ಎಫೆಕ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಕನ್ಯಾ ರಾಶಿ ಮತ್ತು ಮೀನ ರಾಶಿಗೆ ಸಮಸಪ್ತಕ ದೃಷ್ಟಿ ಇರೋದರಿಂದ ವಿಶೇಷವಾಗಿ ನೀವು ಸಂಜೆ ಟೈಮು ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ದೇವಿ ದೇವಸ್ಥಾನಗಳಲ್ಲಿ ಸಾಯಂಕಾಲ ನೀವು ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ನೀವು ಮನೆಯಲ್ಲೇ ಶನಿವಾರ ಪೂಜೆ ಮಾಡಿಸುವಾಗಿದ್ದರೆ ದೇವಸ್ಥಾನಗಳಿಗೆ ಶನಿವಾರವೂ ಸಹ ನೀವು ಪೂಜೆಯನ್ನು ಕೊಡ್ಬೋದು. ಪೂಜೆ ಮಾಡುವಾಗ ಸ್ನಾನ ಮಾಡ್ಕೊಂಡು ಹೋದರೆ ಈ ಗ್ರಹಣದ ದೋಷದ ಎಫೆಕ್ಟು ನಿವಾರಣೆಯಾಗಿ ಅದರ ಪಾಸಿಟಿವ್ ಎನರ್ಜಿ ಅಂದರೆ ಶುಭ ಫಲಗಳು ನಿಮಗೆ ಸಿಗುತ್ತೆ. ಇಲ್ಲಿ ವಿಶೇಷವಾಗಿ ಕನ್ಯಾ ರಾಶಿ ಗ್ರಹಣ ಸಂಭವ ನಡೆಯೋದರಿಂದ ಕನ್ಯಾ ರಾಶಿಯವರು
ಹೆಚ್ಚಿನ ಜಾಗರೂಕತೆ ವಹಿಸ್ತಕ್ಕಂಥದ್ದು. ಮೀನ ರಾಶಿಯವರು ಸಹ ತುಂಬ ಹೆಚ್ಚಿನ ಜಾಗೃತಿ ವಹಿಸಿ ಈ ವಿಚಾರಗಳ ಬಗ್ಗೆ ಗಮನ ಹರಿಸಿ ಸೂಕ್ತ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ. ಈ ದಿನ ನೀವು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ತಗೊತಕ್ಕಂಥದ್ದು ಅಥವಾ ಚಿನ್ನ ಬೆಳ್ಳಿ ಅಥವಾ ಇನ್ನೇನಾದರೂ ಖರೀದಿ ಮಾಡಬೇಕು ಅಂತ ಇದ್ದರೆ ಅದನ್ನು ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ವಿಶೇಷವಾಗಿ ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ತಕ್ಕಂಥವರು 1 ವಾರ ಮುಂಚೆ ಫೋನ್ ಕರೆ ಮಾಡಿ ತಿಳಿಸ್ತಕ್ಕಂಥದ್ದು ಭಾಳ ಉತ್ತಮ. ನಮಸ್ಕಾರ.